ವೃತ್ತಿಯಲ್ಲಿ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ ಬೆಟ್ಟದೇಶ ಬಾಳೆಕೊಪ್ಪ. ರಾಷ್ಟ್ರಪತಿಯಿಂದ ಹಿಡಿದು ಕಾರ್ಮಿಕ ವೃತ್ತಿಗೆ ಪವಿತ್ರತೆ ಕೊಟ್ಟಿಲ್ಲ. ಆ ಪವಿತ್ರತೆಯನ್ನ ಯಾವುದಾದರೂ ವೃತ್ತಿಗೆ ಕೊಟ್ಟಿದ್ರೆ ಅದು ಶಿಕ್ಷಕ ವೃತ್ತಿಗೆ ಎಂದು ತಾಲೂಕಾ ಸಿಡಿಪಿಒ ಬೆಟ್ಟದೇಶ ಬಾಳೆಕೊಪ್ಪ ಹೇಳಿದ್ದಾರೆ. ಅವರು ಕುಕನೂರು ತಾಲೂಕಿನ ಬಳಗೇರ ಗ್ರಾಮದ ಶ್ರೀಮತಿ ಶಿವಮ್ಮ ಬಸವರೆಡ್ಡಿ ರಡ್ಡೇರ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವೀರಭದ್ರಪ್ಪ ಎಸ್ ಬೆಡಕಲ್ ಇವರ ನಿವೃತ್ತಿ ನಿಮಿತ್ತ ಶುಕ್ರವಾರದಂದು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದು ನಾವೆಲ್ಲ ಇಂತಹ ಉನ್ನತ ಹುದ್ದೆ ಹೊಂದಬೇಕಾದ್ರೆ ಅದು ಇಂತಹ ಶಿಕ್ಷಕರಿಂದ ಸಾಧ್ಯವಾಗಿದೆ. ಆದ್ದರಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕಾದ್ರೆ ಪಾಲಕರು ಮುತುವರ್ಜಿ ವಹಿಸಬೇಕು. ಶಿಕ್ಷಕರು ಬೋಧನೆಯಲ್ಲಿ ಮಕ್ಕಳನ್ನ ದಂಡಿಸಿದಾಗ ಪಾಲಕರು ಶಿಕ್ಷಕರೊಂದಿಗೆ ವಾದಕ್ಕಿಳಿಯದೆ ಉತ್ತಮ ಶಿಕ್ಷಣ ನೀಡುವ ಶಿಕ್ಷಕರನ್ನ ಪ್ರೋತ್ಸಾಹಿಸಬೇಕು ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾಣ್ಣುಡಿಯಂತೆ ಶಿಕ್ಷಣ ಎನ್ನುವುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವ ಗರ್ಜಿಸಲೇಬೇಕು ಎಂದು ಹೇಳಿದ್ದಾರೆ. ಎಂದ್ರೆ ನಾವು ಹುಲಿಯ ಹಾಲನ್ನ ಕುಡಿಯಲು ಸಾಧ್ಯವಿಲ್ಲದಿದ್ರೂ ಅದರಂತೆ ಶಿಕ್ಷಣ ಪಡೆದಾಗ ಮಾತ್ರ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲು ಸಾಧ್ಯವಾಗುತ್ತದೆ ಎಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇಂದಿನ ವೃತ್ತಿ ಜೀವನ ಎಷ್ಟು ಕ್ಲಿಷ್ಟಕರವಾಗಿದೆ ಎಂದರೆ ಒತ್ತಡದ ಬದುಕಿನ ಮಧ್ಯೆ ಶಿಕ್ಷಕರು ಬೋಧನೆ ಮಾಡಬೇಕಿದೆ. ಅಂತಹ ವೃತ್ತಿಯನ್ನ ಪೂರ್ಣವಾಗಿ ನಿಭಾಯಿಸಿ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಬೆಣಕಲ್ ಶಿಕ್ಷಕರ ಜೀವನ ಸುಖವಾಗಿರಲಿ ಎಂದು ಶುಭ ಕೋರಿದ್ದಾರೆ. ನಂತರ ಮುಖಂಡರಾದ ಟಿ ರತ್ನಾಕರ ಮಾತನಾಡಿ, ಬೆಣಕಲ್ ಶಿಕ್ಷಕರು ನಾವು ಸಹ ಪಾಠಿಗಳು. ನಾವು ಒಂದೇ ಶಾಲೆಯಲ್ಲಿ ಕಲಿತವರು. ಅವರು ದಿನ 24 ಗಂಟೆ ಓದಿದ್ದಕ್ಕೆ ಶಿಕ್ಷಕರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಉತ್ತಮ ಶಿಕ್ಷಣ ಪಡೆದವರು ಮಾಸ್ತರ್ ಆಗ್ತಾರೆ, ನಮ್ಮಂತ ದಡ್ಡರು ರಾಜಕಾರಣಿಗಳಾಗ್ತಾರೆ ಎಂದು ವೇದಿಕೆಯನ್ನ ನಗೆ ಗಡಿಲಿಗೆ ಕೊಂಡೊಯ್ದಿದ್ದಾರೆ. ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎಚ್ ಪೊಲೀಸ್ ಪಾಟೀಲ್ ಮಾತನಾಡಿ, ಇಂದು ಯಾರಾದರೂ ಸಮಾಜದಲ್ಲಿ ಗುರುತಿಸುವ ವ್ಯಕ್ತಿಗಳಾಗಿದ್ರೆ ಎಂದರೆ ಅದು ಶಿಕ್ಷಕರಿಂದ ಮಾತ್ರ ಸಮಾಜದಲ್ಲಿ ಗುರುತರ ವ್ಯಕ್ತಿಗಳಾಗಿದ್ದಾರೆ ಎಂದರು. ಶಾಲೆಯ ಶಿಕ್ಷಕರು ಇಂದು ಒತ್ತಡದ ಜೀವನ ನಡೆಸ್ತಾ ಇದ್ದು, ಶಿಕ್ಷಕರಿಗೆ ಬಿಸಿಯೂಟ, ಜನಗಣತಿ ಸೇರಿದಂತೆ ಇನ್ನಿತರ ಜವಾಬ್ದಾರಿಗಳನ್ನ ಸರ್ಕಾರ ನೀಡುತ್ತಾ ಇರೋದ್ರಿಂದ ಶಿಕ್ಷಕರು ಮಾತ್ರವಲ್ಲದೆ ಎಸ್ಡಿಎಂಸಿಯವರು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಬಿಸಿಯೂಟದ ಕಡೆಗೆ ಗಮನ ನೀಡುವಂತಾಗಿದೆ. ಆದ್ದರಿಂದ ಶಿಕ್ಷಣ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ಆದ್ದರಿಂದ ಎಸ್ಡಿಎಂಸಿಯವರು ಶಿಕ್ಷಣದ ಕಡೆ ಹೆಚ್ಚು ಗಮನ ನೀಡಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಸ್ಪಿ ಗಾಂಚಿ ಮಾತನಾಡಿ, ಸಸಿ ಇದ್ದಾಗ ನಾವು ಯಾವ ರೀತಿ ಗಿಡವನ್ನ ಬೆಳೆಸುತ್ತೇವೆಯೋ ಅದರಂತೆ ಅದು ಮರವಾಗಿ ಬೆಳೆಯುತ್ತೆ. ಅದರಂತೆ ಮಕ್ಕಳ ಬಾಲ್ಯದಿಂದ ನಾವು ಉತ್ತಮ ಸಂಸ್ಕಾರ, ಉತ್ತಮ ಶಿಕ್ಷಣದೊಂದಿಗೆ ಮಕ್ಕಳನ್ನ ಬೆಳೆಸಬೇಕು. ಮಕ್ಕಳ ಏಳಿಗೆ ಆಶೋತ್ತರಗಳಿಗೆ ಈರುಷುವರೇ ಶಿಕ್ಷಕರೇ ಅವರು. ಶಿಕ್ಷಣ ನೀಡುವಾಗ ದಂಡಿಸಿ ಶಿಕ್ಷಣ ನೀಡಿದಾಗ ಮಾತ್ರ ಆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಾಧಕರಾಗಲು ಸಾಧ್ಯವಾಗುತ್ತದೆ. ಇದಕ್ಕೆ ಪಾಲಕರು ಸಹಕಾರ ಅಗತ್ಯವಾಗಿದ್ದು, ಶಿಕ್ಷಕರು ವಿದ್ಯಾರ್ಥಿಗಳನ್ನ ಶಿಕ್ಷಣಕ್ಕೆ ದಂಡಿಸಿದಾಗ ಪಾಲಕರು ಪ್ರೋತ್ಸಾಹಿಸಬೇಕು, ವಿನಃ ವಾದಕ್ಕಿಳಿಯಬಾರದು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಳಕರೆಡ್ಡಿ ರಡ್ಡೇರ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ನೀಲಪ್ಪ ಬೂದುಗುಂಪಿ, ಉಪಾಧ್ಯಕ್ಷ ರವಿ ಬಿ ತಳವಾರ್, ಮುಖಂಡರಾದ ಎಸ್ಪಿ ಕುರಿ, ಸಿ ಜಾಕೀರ್ ಹುಸೇನ್, ಶಂಕರಗೌಡ ಪಾಟೀಲ್, ಬಸವರಾಜ್ ಮೇಟಿ, ಎಸ್ಪಿ ಗಾಂಜಿ, ಮಲ್ಲಿಕಾರ್ಜುನ ಸ್ವಾಮಿ, ಟಿಜಿ ದಾನಿ, ಅಕ್ಷರ ದಾಸೋಹ ಅಧಿಕಾರಿ ಎಂಎಫ್ ಕಳ್ಳಿ, ವೆಂಕಟೇಶ್, ಸುರೇಂದ್ರಗೌಡ ಪಾಟೀಲ್, ರೇವಣಪ್ಪ ಅಬ್ಬಿಗೇರಿ, ವಿರೂಪಾಕ್ಷಯ್ಯ ವಿರಕ್ತಮಠ, ಗುದ್ನೇಶ ಹಂಡಿ, ದೊಡ್ಡಪ್ಪ ಕಮ್ಮಾರ್, ಸುಧಾಕರ ದೇಸಾಯಿ, ಬಸಪ್ಪ ಕುಮಾರ್, ಹನುಮಂತ ರಡ್ಡೇರ್, ತಿಪ್ಪಣ್ಣ ಚೆಲ್ವಾದಿ, ಲಕ್ಷ್ಮೀಧರಣ, ಸಿದ್ದಲಿಂಗಪ್ಪ ಶಾಗೂಟಿ, ಬಾಲದಂಡೆಪ್ಪ, ಶರಣಪ್ಪ ಚಾಕ್ರಿ, ಗವಿಸಿದ್ದಪ್ಪ ಹೂಗಾರ್, ರಾಜಶೇಖರ್ ಹೂಗಾರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ್, ಪ್ರಜಾಪ್ರಭ ಟಿವಿ, ಕುಕ್ನೂರು. ಕಾಳಜಿಯಿಂದ ನಾವು ಶಾಲೆಗೋಸ್ಕರ ನಾವೆಲ್ಲರೂ ಕೂಡಿ ಭಾಳ ಮುತುವರ್ಜಿ ವಹಿಸ್ತೀವಿ. ಕೆಲವು ಕಡೆ ಪಾಲಕರು ಭಾಳ ತಪ್ಪು ಕಲ್ಪನೆ ಮಾಡ್ಕೊತಾರೆ. ನಮ್ಮ ಹುಡುಗನ ಬಡ್ದ, ನಮ್ಮ ಹುಡುಗನ ಬೇದ. ಸರ್, ತಂದೆ ತಾಯಿ ನಂತರ ಆ ಹುಡುಗನ ಬೇಯಲಿಕ್ಕೆ ಅಥವಾ ತಿರ್ಲಿಕ್ಕೆ ನಾವೇ ಹಕ್ಕದಾರ ಹೊರತು ಮತ್ತು ಇನ್ಯಾರು ಹಕ್ಕದಾರ ಆಗೋದಿಲ್ಲ. ನಾವೇ ಅದಕ್ಕೆ ಮುಖ್ಯ. ಅವರ ಬಾಳನ್ನು ಬದಲಿ ಮಾಡಲಿಕ್ಕೆ ನಾವೇ ಇರ್ತೀವಿ. ಮತ್ತು ಉಳಿದವ್ರು ಯಾರು ಬದಲಿ ಮಾಡ್ತಾರ? ಬಾಲ್ಯದಲ್ಲಿ ಮಕ್ಕಳನ್ನ ತಿದ್ದದೇ ಹೋದರೆ ಅವು ಏನೆಲ್ಲ ಅನಾಹುತಗಳಾಗ್ತವ. ಇಲ್ಲಾಂದ್ರೆ ಅವು ಜೈಲು ಪಾಲಾಕವ, ಆ ಜೈಲಿಗೆ ಅಡ್ಡಾಡುವ ಆಗ್ತವ. ಸೊ ಹೀಗಾಗಿ ನಾವು ಒಂದು ಗಿಡ ಸಸಿಯನ್ನು ಬೆಳೆಸಲಿಕ್ಕೆ ಏನು ಅನಾವಶ್ಯಕ ಭಾಗಗಳು ಅದವಲ್ಲ, ಆ ಭಾಗಗಳನ್ನು ಬದಲಿ ಮಾಡದೆ ಹೋದರೆ ಅದು ಗಿಡ ಹೆಂಗೆ ಬೇಕು ಹಂಗೆ ಬೆಳಿತೈತಿ. ಸೊ ಮಕ್ಕಳು ಸಸಿ ಇದ್ದಾಗ ಅವ್ರನ್ನ ಸಂಸ್ಕಾರ ಕೊಟ್ಟು, ಸಂಸ್ಕೃತಿ ಕೊಟ್ಟು, ನಡೆ ನುಡಿ ಕೊಟ್ಟು, ಆಚಾರ ವಿಚಾರಗಳನ್ನು ಕಲಿಸಿ ಸ್ವತಃ ನಾವೇ ಆಚಾರವಂತರಾಗಿದ್ರಪ್ಪ ಅಂದ್ರೆ ಮಕ್ಕಳು ಬದಲಿ ಆಗ್ತಾರೆ. ಈ ಜೀವನ ಬಹುಶಃ ನೀವು ನೋಡ್ರಿ, ಪರೋಪಕಾರದ ಪಾದಯಾತ್ರೆ. ಈ ಪಾದಯಾತ್ರೆಯೊಳಗೆ ಪರೋಪಕಾರವೇ ಒಂದು ಪರಮ ಪವಿತ್ರ ಜೀವನ. ಇದನ್ನ ಮಾಡ್ತಕ್ಕಂಥವ್ರು ತಂದೆ ತಾಯಿಗಳ ನಂತರ ನಮ್ಮ ಟೀಚರೇ, ನಾವೇ ಮಾಡುವಂಥವ್ರು. ಸೊ ಆ ಪರಿಕಲ್ಪನೆಯನ್ನು ಶ್ರೀಯುತ ವಿ.ಎಸ್. ಬೆಣಕಲ್ ಅವರು ಹೊಂದಿದ್ರು. ಮನಸಾ ಇಚ್ಛೆಯಿಂದ ಇವತ್ತು ನನಗೆ ಹಲವಾರು ಕೆಲಸ ಇದ್ವು. ಯಾಕಪ್ಪ ಅಂತಂದ್ರೆ ಆ ವ್ಯಕ್ತಿ ನಾನು ಕೈಗೆ ಅವ್ರು ಇದ್ರಂತಲ್ಲ, ಅವ್ರ ಜೊತೆಗೆ ನಾನು ಭಾಳ ಕಲಿತೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ.
ನಾವು ಮುಖ್ಯೋಪಾಧ್ಯಾಯರು ತಿಳ್ಕೊಳ್ಳುವಂಥದ್ದು ವಿಷಯ ಇದು. ನಾನು ಹೆಡ್ ಮಾಸ್ಟರ್ ಆಗಿನಿ, ನಾನು ಹೇಳ್ದಂಗೆ ಅದು ಆಗಬೇಕು ಅನ್ನುವಂಥದ್ದಲ್ಲ. ಆದರೆ ಒಳ್ಳೆಯ ಅಂಶಗಳು ಏನದವಲ್ಲ, ಆ ಎಲ್ಲ ಒಳ್ಳೆಯ ಅಂಶಗಳನ್ನು ಶಾಲೆಯ ಅಭಿವೃದ್ಧಿಗಾಗಿ, ಸಮಾಜದ ಏಳಿಗೆಗಾಗಿ, ಸಮಾಜದ ಆಶೋತ್ತರಗಾಗಿ ಬದುಕುವುದೇ ಅದು ನಿಜವಾದ ಜೀವನ. ಮನುಷ್ಯ ಗಳಿಸ್ತಾನೆ, ಎಷ್ಟೋ ಮಾಡ್ತಾನೆ, ಅದು ಮುಂದೆ ಎಂದೆಂದೂ ಬರೋದಿಲ್ಲ. ಮಾಡಿಕೊಡುವಂತ ನಮ್ಮ ಹಿರಿಯರಿಗೆ ಗಂಟು ಇವತ್ತು ಬಳಗೇರಿ ಶಾಲೆ ಎಷ್ಟು ನೀಟಾಗೈತಲ್ಲ, ಅದ್ರ ಡಬಲ್ ನಮ್ಮೂರು ಶಾಲೆ ಐತೆ ಅಂತ ಹೇಳಕ್ ಅಭಿಮಾನ. ಅದಕ್ಕೆ ಬೆಣಕಲ್ ಸರ್ ಇರ್ಬೋದು, ರಾಮಣ್ಣ ತಳವಾರ್ ಸರ್ ಇರ್ಬೋದು, ನಾನು ನೆನಪು ಮಾಡ್ಕೊಂತೀನಿ. ಅದನ್ನು ನಾವು ಸಮಾಜಕ್ಕೆ ಏನು ಕೊಟ್ಟಿ ಅನ್ನೋದ್ರಿಂದ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕೆ ಇವತ್ತು ಇದೇ ನಿದರ್ಶನ. ನಿಮ್ ಜೊತೆಗಿದ್ದಂತ ಅವರ ಬಾಂಧವ್ಯ, ಎಲ್ಲರೂ ರಿಟೈರ್ಡ್ ಆಗೋದನ್ನ ಒಂದ್ ದಿವಸ ಅವ್ರು ಇದ್ದಾಗ ನಾವ್ ಏನು ಕೊಟ್ಟಿವಿ ಅನ್ನೋದಕ್ಕೆ ನೆನವು ಶಿಕ್ಷಕರು ಇರ್ತೈತೆ. ನಾವ್ ತರಕಾರಿ ಕಲ್ತೀವಪ್ಪ ಅಂತೇಳಿ ನಾನು ನೆನೆಸ್ತೀನಲ್ಲ, ಹಂಗ ಮುಂದಿನ ದಿನಮಾನಗಳಲ್ಲೂ ಕೂಡ ನಿಮ್ಮೆಲ್ಲ ಕ್ಷೇತ್ರದೊಳಗೆ ಶಿಕ್ಷಣ ಕ್ಷೇತ್ರ ಬಹಳ ಪವಿತ್ರವಾದದ್ದು. ನನ್ನ ಅನಿಸಿಕೆ ಪ್ರಕಾರ ಈ ಕಾರ್ಯ ನಿರಂತರವಾಗಿ ಸಾಗಲಿ. ಅಭಿಮಾನ ಪೂರ್ವಕವಾಗಿ ನನ್ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುಮಾಡಿಕೊಟ್ಟಂತ ನಿವೃತ್ತ ಬಳಗೇರಿ ಗ್ರಾಮದಲ್ಲೇ ಇಟ್ಕೊಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ನಾನು ಹೇಳಕ್ ಬಯಸ್ತಿದ್ದೀನಿ. ಯಾಕಂದ್ರೆ ಸುಮಾರು ನಮ್ಮ ಗಾಂಧಿ ಸರ್ ಕೂಡ ಹೇಳಿದ್ರು, ಇವತ್ತಿನ ವೃತ್ತಿ ಜೀವನ ಒಂದು ಒತ್ತಡದಾಯಕ ಜೀವನ ಆಗಿದೆ ಮತ್ತು ಅದನ್ನು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸರ್ಕಾರದವರು ಕೂಡ ಇಂಥ ಒತ್ತಡದಲ್ಲಿ ಕೂಡ ಇಂಥ ಒಂದು ನಿವೃತ್ತಿ ಜೀವನ ಇದೆಯಲ್ಲ, ಅದು ತುಂಬ ಕ್ಲಿಷ್ಟಕರವಾಗಿದ್ದು ಅಂತ ಸುಮಾರು ನಮ್ಮ ಹಿರಿಯರು, ನಮ್ಮ ರತ್ನಾಕರ್ ಸರ್ ಅವರು ಕೂಡ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಶಿಕ್ಷಕ ವೃತ್ತಿ ಏನಿದೆಯಲ್ಲ, ಇದಕ್ಕೆ ಯಾವುದಾದ್ರೂ ಒಂದು ಪವಿತ್ರತೆ ಅನ್ನೋದು ಯಾವುದಾದ್ರೂ ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತ ಹೇಳಕ್ ನಾನು ಬಯಸ್ತಿದ್ದೀನಿ. ಯಾಕೆ ಅಂದ್ರೆ ಹಲವಾರು ಹುದ್ದೆಗಳಿದ್ದಾವೆ. ಈ ರಾಷ್ಟ್ರಪತಿಯಿಂದ ಹಿಡಿದು ಒಂದು ಕಾರ್ಮಿಕ ಕೆಲಸದವರಿಗೆ ಇದೆ, ಅವಕ್ಕೆ ಯಾವಾಗೂ ಕೂಡ ಪಾವಿತ್ರತೆಯನ್ನು ಕೊಟ್ಟಿಲ್ಲ. ಆ ಪಾವಿತ್ರತೆಯನ್ನು ಕೊಟ್ಟಿದ್ದು ಯಾವ್ದಾದ್ರು ಇದ್ರೆ ಅದು ಶಿಕ್ಷಕ ಮತ್ತು ಶಿಕ್ಷಕ ವೃತ್ತಿ ಅಂತ ಹೇಳಕ್ ನಾನು ಬಯಸ್ತಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಸುಮಾರು 7 ವರ್ಷಗಳ ಒಂದು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಅದಕ್ಕೆಲ್ಲ ಕಾರಣೀಭೂತ ಯಾರ ಅಂದ್ರೆ ಅದು ಶಿಕ್ಷಕರಂತ ನಾನು ಹೇಳಕ್ ಬಯಸಿದ್ದೇನೆ. ಯಾಕಂದ್ರೆ ನನ್ನ ಒಂದು ಸರಿಸಮಾನ ವಯಸ್ಸಿನವರು ಈ ವೇದಿಕೆಯಲ್ಲಿ ಯಾರೂ ಇಲ್ಲ ಇದಾರ. ಅದಕ್ಕೆ ಮುಖ್ಯ ಕಾರಣೀಭೂತರು ನಮ್ಮ ಶಿಕ್ಷಕರು ಅಂತ ನಾನು ಹೇಳಕ್ ಬಯಸ್ತಿದ್ದೇನೆ. ಅದು ಶಿಕ್ಷಕರು ಎಲ್ಲಿ ಇಲ್ಲ, ನಮ್ಮ ಮಧ್ಯದಲ್ಲೇ ಇದ್ದಾರೆ. ನಮ್ಮ ಅಶೋಕ್ ಪಾಟೀಲ್ ಸರ್ ಅವರು ಕೂಡ ಇದೇ ನಮ್ಮ ಬಳಗೇರಿ ಶಾಲೆಯಲ್ಲಿ 1997ರಲ್ಲಿ 94ರಿಂದ 97ರವರೆಗೆ ಇದೇ ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಮುಖ್ಯ ಗುರುಗಳಾಗಿದ್ರು. ಸಹಶಿಕ್ಷಕರಾಗಿ, ಇಂಗ್ಲಿಷ್ ಟೀಚರ್ ಆಗಿ ಆಗಮಿಸಿದ್ರು. ಅವರು ನಮಗೆ ಹೇಳಿದ್ರು ಅವಾಗಲೇ, ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಅಂತ. ಬಟ್ ಅವರು ನಮ್ಗೆ ಯಾವತ್ತೂ ಬಡಿಲಿಲ್ಲ. ನಾವು ಅವ್ರನ್ನ ಪ್ರೀತಿಸ್ತಿದ್ವಿ, ನಮಗ್ ಬಡಿತಿದ್ರ ಅವ್ರನ್ನ ದ್ವೇಷಿಸ್ತಿದ್ವಿ. ನಮಗೆ ಮ್ಯಾಥಮೆಟಿಕ್ಸ್ ನಮಗೆ ವೀಕ್. ನಮ್ಮ ಬಳಗೇರಿ ಗ್ರಾಮದ ನಮ್ಮ ಎಲ್ಲ ಮಿತ್ರರು ಕೂಡ ಮ್ಯಾಥಮೆಟಿಕ್ಸ್ ಅಂದ್ರೆ ಇದನ್ನ ತಪ್ಪಿಸ್ಕೊಳ್ಳೋದು ನಮ್ಗೆ ಕೆಲಸ. ಆ ಮ್ಯಾಥಮೆಟಿಕ್ಸ್ ಬಂತು ಅಂದ್ರೆ ನಾವು ಶಾಲೆ ತರ್ಸ್ಕೊಂಬಿಡೋರು, ಯಾಕಂದ್ರೆ ಬೆಳಿತಿದ್ರು ಸರ್. ಹಾಗಾಗಿ ನಮ್ಮ ಅಶೋಕ್ ಸರ್ ಅವರು ಬಹಳ ಸ್ಮೂತ್ ಮಾತಾಡ್ತಾರೆ. ಇವತ್ತು ಕೂಡ ಹಾಗೆ ಮಾತಾಡ್ತಾರೆ, ಅವತ್ತು ಹಾಗೆ ಮಾತಾಡ್ತಿದ್ರು. ಅವರು ಬೆಳಿತಿರ್ಲಿಲ್ಲ, ಒಂದು ಕುಂದಿರಿಸಿ ಒಂದು ಈ ರೀತಿ ಮಾಡಿ, ಆ ರೀತಿ ಮಾಡಿ ಅಂತ ಹೇಳ್ತಿದ್ರು. ಸುಮಾರು ಈ ನಮ್ಮ ಬಳಗೇರಿ ಗ್ರಾಮದ ನಮ್ಮ ಮುಖಂಡರು ಸುಮಾರು 11 ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ವಿದ್ಯಾರ್ಥಿ ಇದ್ರೆ ಅದು ನಾನಂತ ಹೇಳಕ್ ನಾನು ಬಯಸ್ತಿದ್ದೀನಿ. ಯಾಕಂದ್ರೆ ನಮ್ದು ಕೂಡ ಬಡತನದ ಒಂದು ಕುಟುಂಬ. ಯಾರು ನಮ್ಮನ್ನು ಗುರುತಿಸ್ತಿರ್ಲಿಲ್ಲ. ಯಾರು ಗುರುತಿಸ್ತಾರೆ ಅಂದ್ರೆ ಮೇಲ್ಮಟ್ಟದಲ್ಲಿ ಬೆಳೆದಂತವ್ರನ್ನು ಮಾತ್ರ ಗುರುತಿಸ್ತಾರೆ, ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರನ್ನ ಯಾರು ಗುರುತಿಸೋದಿಲ್ಲ. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಹುಲಿಯ ಹಾಲಿದ್ದಂತೆ ಶಿಕ್ಷಣ, ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಹಾಗಾಗಿ ನಮ್ಗೆ ಹುಲಿ ಹಾಲು ಕುಡಿಯಕ್ಕಂತೂ ಸಿಗಲ್ಲ, ಶಿಕ್ಷಣ ಸಿಗುತ್ತೆ. ಅದನ್ನು ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಯರಿದ್ದಾರೆ. ನಮ್ಮ ಬಳಗೇರಿ ಗ್ರಾಮದ ಒಂದು ಉನ್ನತ ಮಟ್ಟಕ್ಕೆ ಬರ್ಬೇಕಂತಂದ್ರೆ ತಾವೆಲ್ಲ ವಿದ್ಯೆ ಪಡ್ಕೊಂಡು ಒಂದು ಉನ್ನತ ಹುದ್ದೆ, ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದಾಗ ಒಂದು ಊರಿನ ಹೆಸರು, ಒಂದು ಹೋಬಳಿ ಹೆಸರು, ಒಂದು ತಾಲೂಕಿನ ಹೆಸರು, ಒಂದು ರಾಜ್ಯದ ಹೆಸರು ಬರ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾರೆ. ಹೇಳಿದ್ರಲ್ಲ, ಹಂಗ ನಾವೆಲ್ಲರೂ ನೆನೆಸ್ತಕ್ಕಂಥದ್ದು ನಮ್ಮ ಶಿಕ್ಷಕರನ್ನ. ನಾವ್ ಇವತ್ತು ಯಾರಾದ್ರೂ ಏನಾದ್ರೂ ಆಗಿರ್ಬೋದು ಅಂತಂದ್ರ ಆ ಶಿಕ್ಷಕರಿಂದನೇ ನಾವು ಆಗಿರೋದು. ಶಿಕ್ಷಕರಂದ್ರೆ ಎಲ್ಲ ಒಂದ ಹೆಸರು. ಸ್ತ್ರೀ ನಿನಗೆ ಹೆಸರಂದ್ರೆ ಸ್ತ್ರೀ ಅಂತ ಹಂಗಂತಾರ, ಶಿಕ್ಷಕರಂದ್ರೆ ಎಲ್ಲ ಶಿಕ್ಷಕರು ಅಷ್ಟ. ಗೌರವಾನ್ವಿತವಾಗಿರ್ತಕ್ಕಂಥವ್ರು, ಪೂಜನೀಯರಾಗಿರ್ತಕ್ಕಂಥವ್ರು. ನಿಮ್ಮ ಒಂದು ಕೊಡುಗೆ ಏನೈತಲ್ಲ, ನಿಮ್ಮ ಕೊಡುಗೆ ಅಮೂಲ್ಯವಾಗಿರ್ತಕ್ಕಂಥದ್ದು.
ನಿಮ್ಗೆ ಏನು ಕೊಟ್ಟರು ಕಡಿಮೆನ, ಎಷ್ಟು ಕೊಟ್ಟರು ಕಡಿಮೆನ. ನಿಮಗೆ ಬಹಳಷ್ಟು ಮಂದಿ ನನ್ನ ಹಿರಿಯರಿಗೆ ಹೇಳ್ತೀನಿ, ನಾನು ನಮ್ಮ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಸಾಮಾನ್ಯ ಗ್ರಾಮಸ್ಥರು ಇರ್ಬೋದು, ಎಲ್ರಿಗೂ ಹೇಳ್ತೀನಿ, ನಾವೇನು SDMC ರಚನೆ ಅಂತ ಮಾಡಿರ್ತೀವಲ್ಲ, ಆ SDMC ರಚನೆ ಮಾಡಿದವ್ರು ಏನ್ ಮಾಡ್ಬೇಕು ಗೊತ್ತಾ, ನಾವು ನೀವೇನು ಅವ್ರಿಗೆ ಆಹಾರ ತಯಾರು ಮಾಡ್ತೀರಿ ಅದನ್ನ ನೋಡೋದ್ ಬೇಕಾಗಿಲ್ಲ ನಮ್ಗೆ. ಅವ್ರು ಏನಾರ ಮಾಡ್ಲಿ, ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾವು ಜಾಸ್ತಿ ಕಲಿಸ್ಕೊಡೋಣ. ಯಾಕಂದ್ರೆ ಇವತ್ತು ಪ್ರೈವೇಟ್ ಸ್ಕೂಲಿಗೆ 1 ಲಕ್ಷ ಕೊಟ್ಟು ಹೋಗೋದಕ್ಕಿಂತ ಪ್ರೈವೇಟ್ ಸ್ಕೂಲ್ನಾಗಿರೋ ಮಸ್ತರು ನಾವು PUC ಆಧಾರ ತಗೊಂಡಿರ್ತೀವಿ. ನಾವು ಇಲ್ಲಿ ಮೆರಿಟ್ನಾಗ ಬಂದಿರ್ತಕ್ಕಂಥ ಗೌರ್ಮೆಂಟ್ ಶಾಲೆ ಶಿಕ್ಷಕರು, ಮೆರಿಟ್ನಾಗ ಎಲ್ಲರನ್ನ ಹಿಂದೆ ಹಾಕಿ ತಾವು ಆಯ್ಕೆ ಆಗಿ ಬಂದಿರತಕ್ಕಂಥವ್ರು, ಅಗ್ದಿ ಎಜುಕೇಶನ್ ಮುಂದಿರ್ತಕ್ಕಂಥವ್ರು. ನೀವೇನಾದ್ರು ನೀವು SDMC ಅವ್ರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ನೀವು ಶಿಕ್ಷಕರಿಗೆ ಸಹಕಾರ ಕೊಟ್ರ ನಿಮ್ಮೂರು ಶಾಲೆಯ ಅಷ್ಟು ಅಭಿವೃದ್ಧಿ ಮತ್ತೆ ಯಾವುದೋ ಆಗಿಲ್ಲ. ನೀವು ಪಬ್ಲಿಕ್ ಸ್ಕೂಲ್, ಊಟಿ ಪಬ್ಲಿಕ್ ಸ್ಕೂಲ್ ಕಿಂತ ಹೆಚ್ಚಿಗೆ ನಿಮ್ಮ ಮಕ್ಕಳ ಶಾಲೆ ಅಂತ ನಿಮ್ಮ ಶಿಕ್ಷಕರಿಗೆ ನೀವು ಜಾಸ್ತಿ ಒಲವು ಕೊಟ್ರಿ ಆದ್ರೆ ಇವತ್ತು ಏನಾಗಿದೆ, ಬಿಸಿ ಊಟ ಬಂದು ಬಹಳಷ್ಟು ತೊಂದರೆ ಆಕೈತಿ. ಬಿಸಿ ಊಟ ನೀವು ಅದನ್ನ ಬಹಳಷ್ಟು ಹೆಡ್ ಮಾಸ್ಟರ್ ನನಗೆ ಬಹಳ ಮಂದಿ ಇದನ್ನ ಸಮಸ್ಯೆ, ಸರ್ ನನಗೆ ಆ ಬಿಸಿ ಊಟ ಬಂದು ನಮ್ಗೆ ಏನ್ ಲಾಭ ಬೇಡ, ಲುಕ್ಷನ್ ಬೇಡ, ಏನು ಬೇಡ, ನಮ್ಗ ಆ ಬಿಸಿ ಊಟ ಏನಾಗತ್ತೆ ಏನು ಅದು ಆಗತ್ತೆ, ಬರೀ ಟೆನ್ಷನ್ ಮಾಡ್ಕೊಂತಾರ. ಆಮೇಲೆ ಸಮೀಕ್ಷೆ ಇರ್ಲಿ, ಟೀಚರ್ನ ಹಾಕ್ತಿ, ಯಾಕಂದ್ರೆ ಟೀಚರ್ ಖಾಲಿ ಅದಾರ ಅಂತ ಕಂಡಿರ್ತಾರ ಅವ್ರು. ಎಲ್ಲ ಸಮೀಕ್ಷೆಗಳಿಗೆ ಶಾಲೆ ಇವತ್ತು ಜನಗಣತಿ ಶಾಲೆ ಮಾಸ್ತರ್ಗ ಎಲ್ಲದಕ್ಕೂ ಅವ್ರಿಗೆ ಹಾಕಿ ಟೆನ್ಷನ್ ಆಗೈತೆ ಅವ್ರಿಗೆ. ಇದು ಫ್ರೀ ಇರ್ಬೇಕು ಎಜುಕೇಶನ್ ಸಿಸ್ಟಮ್ ಅಂತಂದ್ರ ಮಕ್ಕಳನ್ನ ಕಲಿಸ್ತಕ್ಕಂಥ ಟೀಚರ್ಗೆ ಮೈಂಡ್ ಫ್ರೀ ಬಿಡ್ಬೇಕು ನಾವು. ಅಂದ್ರೆ ಅವ್ರು ಸಾಕಷ್ಟು ವಿದ್ಯೆ ಕಲಿಯರ್ ನಮ್ಮ ಮಕ್ಕಳಿಗೆ. ನಾವು ಟೆನ್ಷನ್ ಕೊಟ್ವಿ, ಅವ್ರಿಗೆ ಬಹಳ ಇದು ಮಾಡಿದ್ವಿ ಅಂತಂದ್ರೆ ಬಹಳ ತೊಂದರೆ ಆಕೈತೆ. ಅದಕ್ಕೆ ನಾವೆಲ್ಲರೂ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರ ಶಿಕ್ಷಕರಿಗೆ ನಾವು ಗೌರವ ಕೊಡೋಣ, ಶಿಕ್ಷಕರಿಗೆ ಸಹಕಾರ ಕೊಡೋಣ. ಅವರು ಮಾಡಿರ್ತಕ್ಕಂಥ ಸಣ್ಣ ತಪ್ಪುಗಳನ್ನು ಬಿಡೋಣ. ದೊಡ್ಡ ತಪ್ಪು ಏನಂದ್ರೆ ನೀವು ಶಾಲೆ ಶಿಕ್ಷಣ ಸೊಳು ಕಲಿಸ್ರಿ ಸಾಕಂತಕ್ಕಂಥದ್ದನ್ನ ಉದ್ದೇಶ ಮಾಡತಕ್ಕಂಥ ಮಾತನ್ನ ಹೇಳಿ VS ಬಣಕಲ್ ಮೊನ್ನೆ ಒಂದು ಫೋನ್ ಮಾಡಿದ್ದ ಮತ್ತು ನಾನು ವಾಟ್ಸಪ್ಗೆ ಹಾಕಿದ್ದ. ನಾನು 4ನೇ ತಾರೀಕು ಅಂತ ತಿಳ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಹೇಳಿದ್ದೆ, ಇಲ್ಲ ನಿಮ್ಮ ಅಣ್ಣ ರಿಟೈರ್ಡ್ ಅಕ್ಕನ 4ನೇ ತಾರೀಕಿಗೆ ಹೋಗೋಣ ಅಂತಂದು. ಆಕೆ ನಿನ್ನೆ ಹಂಪಿ ಜಾತ್ರೆ, ಇಲ್ಲ 4ನೇ ತಾರೀಕಿಗೆ ಹೋಗೋಣ ಬಿಡು ಅಂತಂದು ಹೇಳಿ ನಾನು ಹೆಂಡ್ತಿ ಹಂಪಿ ಜಾತ್ರೆಗೆ ಹೋಗೋಣ. ಈತ ಇವತ್ತು ಬೆಳಗ್ಗೆ ಫೋನ್ ಮಾಡಿ 10 ಗಂಟೆ ಮ್ಯಾಲೆ, ಅಲ್ಲೋ ಇವತ್ತೈತಿ ಅಂದ. ಅದೇನು ಎಲ್ಲದನ್ನು ಬಿಟ್ಟು ಬಾಗಲಕೋಟೆಯಿಂದ ಯಾವುದನ್ನು ಲೆಕ್ಕಿಸದೆ ಸ್ನೇಹಿತ ಸುಮಾರು 13 ವರ್ಷದಿಂದ, ಆತಗೆ 13 ವರ್ಷ ಇದ್ವು, ನನಗೂ 13 ವರ್ಷ ಇದ್ವಿ. ಅವಾಗಿಂದ ಜನರಲ್ ಹಾಸ್ಟೆಲ್ನಾಗ ಇಬ್ಬರು ಫ್ರೆಂಡ್ ನಾವು. ನಾನು ಓದಿದ್ರೆ ಬರ್ತಾಳಂತಂದು ಹೇಳಿ ನಾನು 1 ತಾಸು ಓದಿದ್ರೆ ಆತ್ ಬಿಡೋ ಮರ, ನೀನೆಲ್ಲ ಓದ್ಕೊಂತನ ಕುಂದಿರ್ತೀಯಲ್ಲ ಅಂತ. ಅವಾಗಿಂದನೂ ಕೂಡ ಬೆಣಕಲ್ಲು ಆ ಶಿಸ್ತಿನ ಮನುಷ್ಯ ಆತ. ನಾವು ಉಡಾಳ್ ಕಂಪ್ನಿ ನಮ್ದು, ಆದರೆ ಬೆಣಕಲ್ ಹಂಗಿರಲಿಲ್ಲ. ಆಮೇಲೆ ಅದಕ್ಕೆ ಶಾಣ್ಯರಿದ್ದಾರೆ ಮಾಸ್ತರ್ ಅಕ್ಕಾರ, ದಾಡ್ರಿದ್ದಾರೆ ರಾಜಕಾರಣಿಗಳು ಅಕ್ಕಾರಂತ. ಮಂತ್ರಿ ಆಗ್ತಾರೆ ಬಿಡ್ತಾರೆ. ಈಗ ಅದಕ್ಕೆ ನಾನು ರಾಜಕಾರಣಿ ಆಗಿನಿ, ಬೆಣಕಲ್ ಮಾಸ್ತರ್ ಶಿಸ್ತಿನಿಂದ ಇದನ್ನು ಮಾಡಿಕೊಂಡು ಮೇಷ್ಟ್ರಾಗ್ಯದ. ಆಮೇಲೆ ಕಾಡಸಿದ್ದೇಶ್ವರ ಕಾಲೇಜ್ಗೆ SLC ಕೂಡ ಇಬ್ಬರು ಕೂಡ ಮುಗಿಸಿದ್ವಿ. ಈತ ಕಾಲೇಜ್ಗೆ ಕಾಡಸಿದ್ದೇಶ್ವರ ಕಾಲೇಜಿಗೆ ಹೋದ. ನಾನು ಧಾರವಾಡಕ್ಕೆ BComಗೆ ನಾನು ಹೋಗಿದ್ದೆ. ಈತ ಹುಬ್ಬಳ್ಳಿಗಿದ್ದ, ನಾನು ಧಾರವಾಡದಾಗಿದ್ದೆ.